ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯ ಲೆಕ್ಕವನ್ನು ಕೇಳಿದರೆ ಬಹುಶಃ ನಿಮ್ಮ ತಲೆ ತಿರುಗೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಇಡೀ ದೇಶದಲ್ಲಿ ಇರುವಂತಹ ಸಚಿವರ ಪಟ್ಟಿಯಲ್ಲಿ 2ನೇ ಸ್ಥಾನ, ಶ್ರೀಮಂತರಲ್ಲಿ 2ನೇ ಶ್ರೀಮಂತ ಸಚಿವ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಇಡೀ ದೇಶದಲ್ಲೇ ಅತಿ ಹೆಚ್ಚು ಶ್ರೀಮಂತ CM ಅನ್ನುವಂತಹ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹೇಳಿ ಕೇಳಿ ತುಂಬ ಐಷಾರಾಮಿ ಜೀವನವನ್ನು ನಡೆಸುವಂತಹ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬದುಕಿನಲ್ಲಿ ತಮಗೇನು ಬೇಕು ಅಂದರೆ ತಾವು ಬಳಸುವಂತಹ ದಿನನಿತ್ಯದ ವಸ್ತುಗಳಲ್ಲಿ ಈ ಮೊಬೈಲ್ ಆಗಿರ್ಬೋದು, ಕನ್ನಡಕ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಾಚ್ ಆಗಿರ್ಬೋದು, ಶೂ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಓವರಾಲ್ ಆಗಿ ಅವರು ಬಳಸುವಂಥ ಪ್ರತಿಯೊಂದು ಈ ವಸ್ತುಗಳಾಗಿರ್ಬೋದು, ಜೊತೆಗೆ ಓಡಾಟಕ್ಕೆ ಬಳಕೆ ಮಾಡುವಂಥ ವಾಹನ ಆಗಿರ್ಬೋದು, ಹಾಗೆಯೇ ತಿನ್ನುವಂಥ ಫುಡ್ ಆಗಿರ್ಬೋದು, ಕುಡಿಯುವಂಥ ಎಣ್ಣೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಲಕ್ಸುರಿ ಬ್ರ್ಯಾಂಡ್ಗಳು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ಗೆ ಅಚ್ಚುಮೆಚ್ಚು. ಹೀಗಿರುವಂತಹ ಈ CM ಆಸ್ತಿಯ ಲೆಕ್ಕವನ್ನು ಕೇಳಿದರೆ, ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯನ್ನು ಲೆಕ್ಕ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ತದೆ, ಶಾಕ್ ಆಗ್ತದೆ. ಇಷ್ಟು ದೊಡ್ಡ ಶ್ರೀಮಂತನ ಡಿ.ಕೆ. ಶಿವಕುಮಾರ್ ಅಂತೇಳಿ ನಾನಿವಾಗ ನಿಮಗೆ ಕೊಡುವಂಥ ಲೆಕ್ಕ ಬಹುಶಃ ಕೇವಲ ಅಧಿಕೃತ ಲೆಕ್ಕ, ಅಂದರೆ ಅವರು ಘೋಷಣೆ ಮಾಡಿಕೊಂಡಂಥ ಆಸ್ತಿಯ ಲೆಕ್ಕ. ಇದನ್ನು ಮೀರಿ ಘೋಷಣೆ ಮಾಡಿಕೊಳ್ಳದ ಆಸ್ತಿ ಎಷ್ಟಿದೆ ಅಂತೇಳಿ ಕೇಳಿದ್ರೆ ಬಹುಶಃ ನೀವು ಯಾರು ಕೂಡ ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಮುಗಿದೇ ಇರುವಂತಹ ಆಸ್ತಿ ಅದು ಅಂತಲೂ ನಾವು ಅಂದ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಆ ಪ್ರಮಾಣದಲ್ಲಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಅವರಲ್ಲ, ಅವರ ಮಕ್ಕಳಲ್ಲ, ಅವರ ಮೊಮ್ಮಕ್ಕಳಲ್ಲ, ಅವರ ಮೊಮ್ಮಕ್ಕಳು ಬಂದರೂ ಕೂಡ ಕರಗುವಷ್ಟು ಆಸ್ತಿ ಅಲ್ಲ ಅದು. ಅಂತಹ ಮಹಾನ್ ಆಸ್ತಿಯ ಒಡೆಯ ಡಿ.ಕೆ. ಶಿವಕುಮಾರ್ ಅವರು. ಆ ಲೆಕ್ಕವನ್ನು ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರು ಇದುವರೆಗೆ ಎಷ್ಟು ಬಾರಿ ಶಾಸಕರಾಗಿದ್ದಾರೆ, ಅವರು ಶಾಸಕರಾದ ಸಂದರ್ಭದಲ್ಲಿ ಅವರ ಆಸ್ತಿ ಎಷ್ಟಿತ್ತು, ಆ ಆಸ್ತಿ ಎಷ್ಟರ ಮಟ್ಟಿಗೆ ಬೆಳೀತಾ ಹೋಯಿತು, ಇದನ್ನು ಬಹುಶಃ ನೀವೇನಾದರೂ ನೋಡಿದ್ರೆ ಅಚ್ಚರಿ ಪಡ್ತೀರಾ. ಯಾಕೆಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಂಪಾದನೆ ಮಾಡಿದಂಥ ಆಸ್ತಿ ಮತ್ತು ಅವರ ಪೊಲಿಟಿಕಲ್ ಕೆರಿಯರನ್ನು ನಾವು ಒಮ್ಮೆ ರೀಕಾಲ್ ಮಾಡಿದ್ರೆ ನಮಗೆ ಅಚ್ಚರಿ ಮಾತ್ರವಲ್ಲ, ದೊಡ್ಡ ದಿಗ್ಭ್ರಮೆ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಅವರ ಬಳಿ ₹1 ಇರಲಿಲ್ಲ. ಅಪ್ಪನ ಬಳಿ ಒಂದಷ್ಟು ದುಡ್ಡನ್ನು ತೆಗೆದುಕೊಂಡು ಮೊದಲ ಎಲೆಕ್ಷನನ್ನು ಸ್ಪರ್ಧೆ ಮಾಡ್ತಾರೆ. ಅದರಿಂದ 2ನೇ ಎಲೆಕ್ಷನ್ ಕೂಡ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿ ಆಸ್ತಿ ಇತ್ತಾ? ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಭಾರಿ ಏನೂ ಆಸ್ತಿ ಇರಲಿಲ್ಲ. ಇನ್ನು 94-99 ಎಲೆಕ್ಷನ್ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದ್ದಂಥ ಆಸ್ತಿಯ ಲೆಕ್ಕ ಏನು 1 ಕೋಟಿ 2 ಕೋಟಿ, ಯಾವುದು ಅಧಿಕೃತವಾದಂಥ ಆಸ್ತಿಯ ಲೆಕ್ಕ ಹೇಳ್ತಾ ಇರೋದು, ಅನಧಿಕೃತ ಅಲ್ಲ. ಅಧಿಕೃತವಾಗಿದ್ದಂಥ ಆಸ್ತಿಯ ಲೆಕ್ಕ ಬಹುಶಃ ಅಷ್ಟೇನು ಇರಲಿಲ್ಲ. ಯಾವಾಗ ಇದು ಕೇವಲ ನಾನು ಹೇಳ್ತಾ ಇರುವಂಥದ್ದು 2004 ಚುನಾವಣೆ ಬರೋದಕ್ಕಿಂತ ಮುಂಚೆ, ಅಲ್ಲಿವರೆಗೂ 2004 ಚುನಾವಣೆ ಬರೋದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದ್ದಂಥ ಆಸ್ತಿ ದೊಡ್ಡ ಪ್ರಮಾಣದಲ್ಲೇನೂ ಇರಲಿಲ್ಲ. ಆದರೆ 2004 ನಂತರ ಇವರ ಆಸ್ತಿಯ ಲೆಕ್ಕವನ್ನು ನೀವೇನಾದರೂ ನೋಡಿದ್ರಿ ಅಂತ ಹೇಳಿದ್ರೆ ನೀವು ಕೇವಲ ಅಚ್ಚರಿ ಪಡಲ್ಲ, ನೀವು ತಲೆ ಮೇಲೆ ಕೈ ಹಿಡ್ಕೊಂಡು ನೋಡಬೇಕು. ಆ ಪ್ರಮಾಣದಲ್ಲಿ ಇದೆ. ಅಂದರೆ 2004ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದ್ದಂತಹ ಆಸ್ತಿ 7 ಕೋಟಿ. ಎಷ್ಟು? 7 ಕೋಟಿ. ಯಾವಾಗ? 2004ರಲ್ಲಿ. ಗಮನವಿಟ್ಟು ಕೇಳಿ. ಬಟ್ 2008 ಚುನಾವಣೆ ಬಂತಲ್ಲ, ಆಗ ಅವರ ಆಸ್ತಿ ಎಷ್ಟಿತ್ತು ಅಂತೇಳಿ ಕೇಳಿದ್ರೆ 75 ಕೋಟಿ ರೂಪಾಯಿ. ಎಷ್ಟು? 75 ಕೋಟಿ ರೂಪಾಯಿ. ಕೇವಲ 2008ರಲ್ಲಿ 75 ಕೋಟಿ ಆಯ್ತಲ್ಲ. ಇನ್ನು 2013ನೇ ಇಸ್ವಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಳಿ ಇದ್ದಂಥ ಆಸ್ತಿ ಎಷ್ಟು ಅಂತ ಹೇಳಿದ್ರೆ 75ರಿಂದ ನೇರವಾಗಿ 251 ಕೋಟಿ ಆಯಿತು. ನಾನಿದು ಅಧಿಕೃತವಾಗಿ ಚುನಾವಣಾ ಆಯೋಗಕ್ಕೆ ಕೊಡ್ತಾರಲ್ಲ ಲೆಕ್ಕ, ಅದರಲ್ಲಿರುವಂಥ ಲೆಕ್ಕವನ್ನು ಹೇಳ್ತಿರೋದ್ರಿ. ನಾನು ಪದೇ ಪದೇ ಹೇಳ್ತೀನಿ, ಇದು ಅಧಿಕೃತವಾದಂಥ ಲೆಕ್ಕ. ಇದು ಅನಧಿಕೃತವಾದಂಥ ಲೆಕ್ಕ. ಇದ್ರ ಎಷ್ಟು ಪಟ್ಟಿರ್ತದೆ ಅನ್ನೋದನ್ನು ನಾವು ಬಹುಶಃ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟರ ಮಟ್ಟಿಗೆ ಇರ್ತದೆ. ಈಗ ನೋಡಿ, ಮೊದಲ ಎಲೆಕ್ಷನ್ ಅಧಿಕೃತವಾಗಿ ಅವ್ರು ಕೊಟ್ಟಂತಹ ಲೆಕ್ಕದ ಪ್ರಕಾರ 2004ರಲ್ಲಿ 7 ಇದ್ದಿದ್ದು 2008ಕ್ಕೆ ಬರುವಾಗ 75 ಆಯಿತು. ಎಷ್ಟು ಪಟ್ಟು ಹೆಚ್ಚಾಯಿತು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿಂದ ಮತ್ತೆ 2013ಕ್ಕೆ ಬಂದರು ಅಂದರೆ 251 ಕೋಟಿ. ನಿಲ್ಲಿ 2013ರಿಂದ 2018ಕ್ಕೆ ಬರ್ತಾರಲ್ಲ, ಆಗೆಷ್ಟಿತ್ತು ಇವರ ಆಸ್ತಿಯ ಲೆಕ್ಕ? 840 ಕೋಟಿ ರೂಪಾಯಿ. 840 ಕೋಟಿ ರೂಪಾಯಿ. 251 ಕೇವಲ 5 ವರ್ಷ ತಿರುವಿ ಹಾಕಿದ್ರೆ ಅದು 840 ಕೋಟಿ ರೂಪಾಯಿ ಅಧಿಕೃತ ಆಸ್ತಿ.
ಇದಾಯ್ತಲ್ಲ, ಇದಾದಮೇಲೆ ಮೊನ್ನೆ ಎಲೆಕ್ಷನ್ ನಡೀತಲ್ರಿ 2023, ಈಗ DCM ಆಗಿದ್ರಲ್ಲ, ಆ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಳಿ ಇದ್ದಂಥ ಆಸ್ತಿ ಎಷ್ಟು ಕೇಳಿದ್ರೆ 1413 ಕೋಟಿ ರೂಪಾಯಿ. 1413 ಕೋಟಿ ರೂಪಾಯಿ. ನಮಗೆ ಅದರಲ್ಲಿ 1 ಕೋಟಿ, 1413 ಕೋಟಿ ರೂಪಾಯಲ್ಲಿ 1 ಕೋಟಿನೂ ನಮ್ಮ ಬಳಿ ಇಲ್ಲ ಅಲ್ರಿ. ಇದು ಕೋಟಿ, 1413 ಕೋಟಿ ಇರೋದು, ನಮ್ಮ ಬಳಿ 1 ಕೋಟಿನೂ ಇಲ್ಲ. ಇಲ್ಲಿ ಸಾವಿರಾರು ಕೋಟಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇಂಥ ವಿಪರ್ಯಾಸ ಅಲ್ವಾ ನೋಡಿ. ಒಂದು ಕಾಲದಲ್ಲಿ ಏನೂ ಇಲ್ಲದಂತಹ ಕಡು ರೈತನ ಮನೆಯಲ್ಲಿ ಹುಟ್ಟಿದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತಿಗೆ ಎಷ್ಟು ಕೋಟಿಯ ಒಡೆಯ? ಸಾವಿರಾರು ಕೋಟಿಯ ಒಡೆಯ. ಕೇವಲ ಸಾವಿರಾರು ಕೋಟಿ ಒಡೆಯ ಒಂದು ಕಡೆ ಆಯಿತು, ಮತ್ತೊಂದು ಕಡೆಯಲ್ಲಿ ಅವ್ರ ಹೆಂಡತಿ, ಮಕ್ಕಳು, ಜೊತೆಗೆ ಡಿ ಕೆ ಶಿವಕುಮಾರ್ ಬಳಿ ಇರುವಂತಹ ಬೇರೆ ಬೇರೆ ಆಸ್ತಿಗಳು, ಅಸೆಟ್ಸ್ಗಳು, ಅದರ ಲೆಕ್ಕ ಅಬ್ಬಾ ದೇವರೇ ಮುಗಿದೇ ಇರೋದು ಅಂತಲೂ ಹೇಳ್ಬೋದು. ಇನ್ನು ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಥಿಯೇಟರ್ನ ಮಾಲೀಕರಾಗಿದ್ದರು, ವಿತರಕರಾಗಿದ್ದರು, ನಿರ್ಮಾಪಕರಾಗಿದ್ದರು. ಜೊತೆಗೆ ಇವತ್ತಿಗೂ ಕೂಡ ಕನ್ನಡ ಫಿಲ್ಮ್ ಚೇಂಬರ್ ಕಾಮರ್ಸ್ನಲ್ಲಿ ಡಿ ಕೆ ಶಿವಕುಮಾರ್ ಸದಸ್ಯತ್ವವನ್ನು ಕೂಡ ಹೊಂದಿದ್ದಾರೆ. ರಾಜಕೀಯದ ಜೊತೆಗೆ ಸಿನಿಮಾದ ನಂಟನ್ನು ಕೂಡ ಹೊಂದಿದ್ರು ಅಂತೇಳಿ. ಇನ್ನು ಇವರ ಜೊತೆಗೆ ಬೇರೆ ಬೇರೆ ಹೆಸರುಗಳು ಕೂಡ ತಳಕೆ ಹಾಕ್ಕೊಳ್ತವೆ. ಅಂದರೆ ಬೇರೆ ಬೇರೆ ಉದ್ಯಮದಲ್ಲೂ ಕೂಡ ಇವರು ಇದ್ದರು, ಪಾಲುದಾರಿಕೆ ಅಂತೇಳಿ. ಅದು ಬಿಡಿ, ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಇನ್ನು ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಂತ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಇವರ ಸ್ಟೈಲು, ಇವರ ಲೈಫ್ ಸ್ಟೈಲು ಎಲ್ಲವೂ ಕೂಡ ಶ್ರೀಮಂತವಾಗಿರುವಂಥದ್ದೇ. ಐಷಾರಾಮಿ ಜೀವನ ನಡೆಸುವಂಥ ಡಿ ಕೆ ಶಿವಕುಮಾರ್ ಬರೀ ಲಕ್ಸುರಿ ಬ್ರ್ಯಾಂಡ್ಗಳ ಕ್ರೇಜನ್ನೇ ಹೊಂದಿದ್ದಾರೆ. ದೈನಂದಿನ ಜೀವನದಲ್ಲಿ ನಿತ್ಯ ಕೂಡ ಒಂದಿಲ್ಲೊಂದು ನೀವು ವಾಚ್ಗಳನ್ನು ಧರಿಸೋದಾಗಿರ್ಬೋದು, ಕನ್ನಡಕ ಇರ್ಬೋದು, ಪೆನ್ ಇರ್ಬೋದು, ಮೊಬೈಲ್ ಇರ್ಬೋದು, ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಹೀಗೆ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಷ್ಟೇ. ಯಾವುದೂ ಕೂಡ ಲೋಕಲ್ ಬ್ರ್ಯಾಂಡ್ಗಳನ್ನು ಬಳಸೋದೇ ಇಲ್ಲ ಡಿ ಕೆ ಶಿವಕುಮಾರ್ ಅಂತಲೇ ಹೇಳ್ಬೋದು. ಇನ್ನು ಡಿ ಕೆ ಶಿ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ವಸ್ತುಗಳನ್ನೇ ಬಳಸ್ತಾರೆ. ಅದರಲ್ಲೂ ಕೂಡ ಗುಚ್ಚಿ, ಫೆರ್ಗಾಮೋ, ಲೂಯಿ, ಜೊತೆಗೆ ವಿಶ್ವದಲ್ಲೇ ದುಬಾರಿ ಅಂತೇಳಿ ಕರೆಯುವಂತಹ ಪ್ರತಿಷ್ಠಿತ ಬ್ರ್ಯಾಂಡ್ಗಳನ್ನೇ ಇವರು ಧರಿಸುವಂಥದ್ದು. ಡಿ ಕೆ ಶಿಗೆ ಬೆಲೆ ಬಾಳುವಂಥ ಕಾಶ್ಮೀರಿ ಸ್ಕಾರ್ಫ್ಗಳು, ಐಷಾರಾಮಿ ವಾಚ್ಗಳು, ದುಬಾರಿ ಪೆನ್ಗಳು, ಕಾರುಗಳ ಮೇಲೆ ವಿಶೇಷವಾದಂಥ ಪ್ರೀತಿ. ರಾಜಕಾರಣಿಗಳು ತಮ್ಮ ಶ್ರೀಮಂತಿಕೆಯನ್ನು ಬಚ್ಚಿಡುವಂಥ ಪ್ರಯತ್ನ ಮಾಡಿದರೆ ಡಿ ಕೆ ಶಿವಕುಮಾರ್ ಮಾತ್ರ ಸಾಮಾನ್ಯ ನಾಯಕನಂತೆ ಬಿಂಬಿಸಿಕೊಳ್ಳೋದಿಲ್ಲ. ಯಾವಾಗಲೂ ಕೂಡ ದುಬಾರಿ ಶಾಲು, ದುಬಾರಿ ವಾಚ್ಗಳನ್ನೇ ಹಾಕ್ಕೊಂಡು ಯಾರು ಏನೇ ಟೀಕೆ ಮಾಡಿದ್ರೂ ಕೂಡ ನನ್ನಿಷ್ಟ, ನನ್ನ ಬದುಕು, ನಾನು ದುಡಿದಿದ್ದು, ನಾನು ಅದನ್ನು ತೋರಿಸ್ಕೊಳ್ತೀನಿ, ಬಳಸ್ತೀನಿ ಅಂತೇಳಿ ಹೇಳ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಕೇವಲ ರಾಜಕೀಯ, ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಶಿಕ್ಷಣ, ರಿಯಲ್ ಎಸ್ಟೇಟ್ನಲ್ಲೂ ಕೂಡ ಅಜಾತ ಶತ್ರುವಾಗಿ ಈಗಾಗಲೇ ಬೆಳೆದಾಗಿದೆ. ಇವರ ಒಡೆತನದಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಮಾಲ್ಗಳಿದ್ದಾವೆ, ಎಷ್ಟೋ ಬೇರೆ ಬೇರೆ ಉದ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಇನ್ನು ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ಐಷಾರಾಮಿ ಜೀವನ ಈ ತೆರಿಗೆ ವಂಚನೆ, ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜೈಲಿನವರೆಗೂ ಕೂಡ ಕರ್ಕೊಂಡೋಗಿ ಬಿಟ್ಟಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರ್ದು. ಹಾಗಿದ್ರೂ ಕೂಡ ಡಿ ಕೆ ಏನಾದರೂ ಬದಲಾದ್ರ ಅಂತ ಕೇಳಿದರೆ ಇಲ್ಲ, ದೇವರಣೆ ಬದಲಾಗಿಲ್ಲ. ಇನ್ನು ಸಿರಿವಂತಿಕೆಯಲ್ಲಿ ಈಗ ವಿಜಯ್ಗೆ ಟಕ್ಕರ್ ಕೊಡುವಂಥ ಮತ್ತೊಬ್ಬ CM ಡಿ ಕೆ ಶಿವಕುಮಾರ್ ಅಂತಲೂ ಕೂಡ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ವಿಜಯ್ ದಳಪತಿಯವರೇ ಈಗ ನಂಬರ್ 1 ಶ್ರೀಮಂತ CM ಅಂತ ಹೇಳಿಬಿಟ್ಟು ಮೊನ್ನೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ರು. ಆದರೆ ಈ ವಿಜಯ ದಳಪತಿಯವರನ್ನೇ ಮೀರಿಸುವಷ್ಟು ಆಸ್ತಿಯನ್ನು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಹೊಂದಿದ್ದಾರೆ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಸಂದರ್ಭ ಇದು. ಯಾಕೆಂತ ಹೇಳಿದರೆ, ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ ತಮಿಳುನಾಡಿನ CM, 624 ಕೋಟಿ ರೂಪಾಯಿ ಆಸ್ತಿಯ ಒಡೆಯ. ಅಷ್ಟೇ ಅಲ್ಲ, ಒಟ್ಟು 13 ಕೋಟಿ ಬೆಲೆ ಬಾಳುವಂಥ ಐಷಾರಾಮಿ ಕಾರುಗಳನ್ನು, ಬ್ಯಾಂಕ್ ಅಕೌಂಟ್ಗಳಲ್ಲಿ 100 ಕೋಟಿ ರೂಪಾಯಿಯನ್ನು ವಿಜಯ್ ಹೊಂದಿದ್ದಾರೆ ಅಂತೇಳಿ ಕೇಳಿನೇ ನಾವೆಲ್ಲರೂ ಕೂಡ ಅಚ್ಚರಿಪಟ್ಟಿದ್ವಿ. ಆದರೆ ಈಗ ಕರ್ನಾಟಕದ ಮುಂದಿನ CM ಆಗ್ತಾರಲ್ಲ ಡಿ ಕೆ ಶಿವಕುಮಾರ್, ಅವರ ಆಸ್ತಿಯ ಲೆಕ್ಕ ಕೇಳಿ ಬಹುಶಃ ನಾವು ತಲೆ ಬೀಳಬೇಕು, ಆ ಲೆವೆಲ್ಗಿದೆ. ಅಂದರೆ 2023ರಲ್ಲಿ 1413.80 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಈಗ ಅದು ಎಷ್ಟಾಗಿರ್ಬೋದು? ಒಂದೊಂದು ವರ್ಷಕ್ಕೂ 10 ಪಟ್ಟು, 20 ಪಟ್ಟು, 30 ಪಟ್ಟು, 40 ಪಟ್ಟು ಹೆಚ್ಚಾಗುವಂತಹ ಡಿ ಕೆ ಅವರ ಆಸ್ತಿ ಬಹುಶಃ ಇವತ್ತಿಗೆ ಈಗಾಗಲೇ 2-3 ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿರ್ಬೋದು, 2-3 ಸಾವಿರಕ್ಕೆ ಜಾಸ್ತಿ ಆಗಿರ್ಬೋದು. ಅಷ್ಟರ ಮಟ್ಟಿಗೆ ಡಿ ಕೆ ತಮ್ಮ ಆಸ್ತಿಯನ್ನು ಹೆಚ್ಚಿಸ್ಕೊಂಡು ಹೋಗಿರ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಡಿ ಕೆ ಶಿವಕುಮಾರ್ ಅವರ ಬಳಿ 55, 60, 70 ಸಾವಿರದ ಒಂದೊಂದು ವಾಚ್ಗಳು ಕೂಡ ಅವರ ಬಳಿ ಇದ್ದಾವೆ. ಇನ್ನು ಅವರು ಬಳಸುವಂಥ ಸ್ಕಾರ್ಫು ಮಿನಿಮಮ್ 1 ಲಕ್ಷ ರೂಪಾಯಿಗಿಂತಲೂ ಕೂಡ ಹೆಚ್ಚಿಗೆ ಇರ್ತದೆ. ಇನ್ನು ಅವರು ಕೆಲವು ಸ್ಕಾರ್ಫ್ಗಳನ್ನು, ಲೂಯಿ ವಿಟಾನ್ದು ಸ್ಕಾರ್ಫಿಗೆ 15ರಿಂದ 1.4 ಕೋಟಿ ರೂಪಾಯಿ ಬೆಲೆ ಇದೆ ಅಂತೇಳಿ ಹೇಳಿ. ಇನ್ನು ರೊಲೆಕ್ಸು
ಕಾಸ್ಮೋಗ್ರಾಫು ಡೆಟೋನೋ ಕೈಗಡಿಯಾರಗಳು ಕೂಡ ಇದ್ದಾವೆ. ಇದು ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುವಂಥದ್ದು ಅನ್ನೋದರಲ್ಲಿ ಡೌಟ್ ಇಲ್ಲ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಳಿ 931 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತೆ. ಈಗ ಚಂದ್ರಬಾಬು ನಾಯ್ಡು ನಂಬರ್ 1 ಅಂತೇಳಿ ಅಂದ್ಕೊಂಡಿದ್ವಿ. ಅವರನ್ನು ಮೀರಿಸುವಂತಹ ಆಸ್ತಿಯನ್ನು ಇಲ್ಲಿ DK ಹೊಂದಿದ್ದಾರೆ ಅಂತೇಳಿ ಕೇಳಿದ ಬಳಿಕ ಈಗ ನಾವೆಲ್ಲರೂ ಕೂಡ ಚಂದ್ರಬಾಬು ನಾಯ್ಡು 2ನೇ ಪೊಸಿಷನ್, ವಿಜಯ್ಗೆ 3rd ಪೊಸಿಷನ್ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಸಿದ್ದರಾಮಯ್ಯವರ ಆಸ್ತಿ ಎಷ್ಟಿತ್ತು ಅಂತೇಳಿ ನೀವು ಕೇಳ್ಬೋದು. ಈಗ ಅವ್ರ ಬಳಿ ಇದ್ದಂಥ ಆಸ್ತಿ ಕೇವಲ 51 ಕೋಟಿ ರೂಪಾಯಿ. ಅಧಿಕೃತವಾದದ್ದು, ಅನಧಿಕೃತವಾದದ್ದು ಗೊತ್ತಿಲ್ಲ, ಬಟ್ ಅಧಿಕೃತವಾಗಿ ಅಷ್ಟಿತ್ತು. ಬಟ್ ಆದರೆ ನಾನಿಲ್ಲಿ ಗಮನಿಸಬೇಕಾಗಿರೋದು, ಅಥವಾ ನಾವಿಲ್ಲಿ ಕೇವಲ DK ಅವ್ರದ್ದು ಮಾತ್ರ ಆಸ್ತಿಯನ್ನು ನೋಡ್ತಿದ್ದೀವಿ, ಅದು ಕೂಡ ಘೋಷಿತ ಆಸ್ತಿಯನ್ನು ನೋಡ್ತಿದ್ದೀವಿ. ಅಘೋಷಿತ ಆಸ್ತಿಗಳ ಬಗ್ಗೆ ನಾವಿಲ್ಲಿ ಏನೂ ಕೂಡ ಮಾತನಾಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ, ಯಾಕಂದರೆ ಪ್ರೂಫ್ ಇಲ್ಲ. ಇನ್ನು ಇವರ ಹೆಸರಿನಲ್ಲಿ, ಯಾರ್ದು DK ಶಿವಕುಮಾರ್ ಅವರ ಹೆಸರಿನಲ್ಲಿ ಇರುವಂಥ ಆಸ್ತಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಪತ್ನಿಯ ಹೆಸರಲ್ಲಿ, ಉಷಾ ಶಿವಕುಮಾರ್ ಅವರ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಆಸ್ತಿಗಳು ಕೂಡ ಇದ್ದಾವೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಹೊಂದಿದ್ದಾರೆ. ವಿವಿಧ ಕಂಪನಿಗಳಲ್ಲಿ ಪಾಲುದಾರಿಕೆ ಇದೆ, ಶೇರ್ ಇದೆ, ಚಿನ್ನಾಭರಣ ಇದೆ, ಜಮೀನಿದೆ. ಇದನ್ನು ಹೊರತುಪಡಿಸಿದ್ರೆ ಐಶ್ವರ್ಯ ಮತ್ತು ಆಭರಣ ಪುತ್ರಿಯರಿದ್ದಾರಲ್ಲ, ಇವರ ಹೆಸರಿನಲ್ಲಿ ಹಾಗೂ ಮಗ ಆಕಾಶ್ ಹೆಸರಿನಲ್ಲೂ ಕೂಡ ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದಾರೆ. ಇನ್ನು ಎಜುಕೇಷನ್ಗಳನ್ನು ಐಶ್ವರ್ಯನೇ ನೋಡ್ಕೊಳ್ತಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು. ಇವರ ಹಿರಿಯ ಪುತ್ರಿ ಐಶ್ವರ್ಯ ಅವರ ಹೆಸರಿನಲ್ಲೂ ಕೂಡ 100 ಕೋಟಿ ಮೌಲ್ಯದ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆಯಲ್ಲಿನ ಹೂಡಿಕೆ, ವಿವಿಧ ವಾಣಿಜ್ಯ ಪ್ರಾಪರ್ಟಿಗಳಲ್ಲಿ ಹೂಡಿಕೆ, ಇವೆಲ್ಲವೂ ಕೂಡ ಐಶ್ವರ್ಯ ಹೆಸರಿನಲ್ಲಿದೆ. ಇನ್ನು ಪುತ್ರ ಆಕಾಶ ಮತ್ತು ಕಿರಿಯ ಪುತ್ರಿ ಆಭರಣ ಹೆಸರಿನಲ್ಲಿಯೂ ಕೂಡ ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಹೊಂದಿದ್ದಾರೆ, ಆಸ್ತಿಗಳನ್ನು ಕೂಡ ಹೊಂದಿದ್ದಾರೆ. ಇನ್ನು ಇವರ ತಾಯಿಯ ಹೆಸರಲ್ಲೂ ಕೂಡ ಸಾಕಷ್ಟು ಆಸ್ತಿಗಳನ್ನು ಮಾಡಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಈ ಹಿಂದೆನೂ ಕೂಡ ED ಅಧಿಕಾರಿಗಳು ಕೂಡ ಪತ್ತೆ ಹಚ್ಚಿದರು. ಈಗ ನಾನು ಇಷ್ಟೆಲ್ಲ ಹೇಳಿದೆ ಅಲ್ವಾ, ಇಷ್ಟೆಲ್ಲ ಹೇಳಿರೋದು ಅಧಿಕೃತವಾಗಿ. ಇನ್ನು ನಾನು ಆವಾಗಿಂದನೂ ಕೂಡ, ಆರಂಭದಿಂದನೂ ಕೂಡ ಹೇಳ್ತಿದ್ದೀನಲ್ಲ, ಅನಧಿಕೃತವಾಗಿ ಅಥವಾ ರೆಕಾರ್ಡ್ಸ್ಗಳು ಇಲ್ಲದೆ ಇರುವಂಥದ್ದು ಸಾಕಷ್ಟಿದ್ದಾವೆ ರೀ. ಅದು ಯಾವುದು ಕೂಡ ನಮಗೆ ಲೆಕ್ಕನೇ ಸಿಗೋದಿಲ್ಲ, ಸಿಗೋದಕ್ಕೆ ಚಾನ್ಸು ಕೂಡ ಇಲ್ಲ. ಅದನ್ನು ಸಿಕ್ತು ಅಂತ ಹೇಳಿದ್ರೆ ಬಹುಶಃ ಇಡೀ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ DK ಶಿವಕುಮಾರ್ ಅವರ ಹೆಸರು ಕೂಡ ಬರೋದ್ರಲ್ಲಿ ಅಚ್ಚರಿ ಇಲ್ಲ. ಈಗಲೂ ಕೂಡ ಇದೆ, ಬಟ್ಟು ಟಾಪ್ 5 ಒಳಗಡೆ ಬಂದರೂ ಅಚ್ಚರಿ ಇಲ್ಲ, ಅಥವಾ 10 ಒಳಗಡೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಕೂಡ ಸತ್ಯ. ನೋಡೋಣ, ಅದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಏನಾದರೂ ಘೋಷಿತ ಆಸ್ತಿಯಾಗಿ ಮಾಡಿಕೊಂಡ್ರೆ, ಅಧಿಕೃತ ಆಸ್ತಿಯನ್ನು ಮಾಡಿಕೊಂಡ್ರೆ ನಾವು ಅದನ್ನು ಕೂಡ ನಿಮ್ಮ ಮುಂದೆ ಇಡಬಹುದು ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯ ಆಸ್ತಿಯ ಲೆಕ್ಕವನ್ನು ಕೇಳಿ ನಿಮಗೆ ಏನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.